ಏ ಪರವ, ಯಾಕಪ್ಪ ಯಾನಿ ಈ ಮನೆಗೆ ನಾ ಯಜಮಾನ ಅದೇನಿ. ಏನ ಹೇಳದಿದ್ರು ನಾನು ಹೇಳ್ಬೇಕು. ನಿನಗೆ ಹೇಳದಲ್ಲಿ ತೆಗೆಯೋದು ಏನದೇ? ಪರವ್ ಹೇಳು ಅಂತ ಹೇಳ್ಯಾರ. ಪರವ, ಏ ಪರವ. ಯಾರ ನೀನ? ಏನಪ್ಪಾ ಹನುಮಂತಿ, ಯಾಕೆ ಬಂದಿ? ಶೆಟ್ರು ಬಳ್ಳಾರಿಗೆ ಹೊಂಟಾರಬೇ. ನೀನ್ ಅವ್ರು ಬರೋ ಮಟ ದಿನ ಸಂಜೆಗೆ ಸಾವುಕಾರ್ತಿ ಕೂಡ ಮಲಗಬೇಕಂತ. ಅದಕ್ಕೆ ನೀನ್ ಕರ್ಕೊಂಬ ಅಂತ ಹೇಳ್ಯಾರ. ಬೇಷ ಆಯ್ತು ನೋಡಿ. ನಿಮ್ಮ ಸಾಕಾರು ವ್ಯಾಪಾರಕ್ಕಂತ ಬಳ್ಳಾರಿ ಬೆಳಗಾವ್ ಹಿಂಗ್ ತಿರುಗ್ತಾರ. ಅವ್ರು ಹೋಗ್ತಾರ ಅಂತಂದ್ಮೇಲೆ ಮನ್ಯಾಗ ಸಾವುಕಾರ್ತಿ ಒಬ್ಬಾಕೆ ಹಾಕಾಳ. ಆಕಿ ಒಬ್ಬಾಕೆ ಹಾಕಾಳ ಅಂತಂದ್ ಆಕಿ ಜೊತೆಗೆ ಮಲಗ ಆಕಿ ಈಕಿ ಅಲ್ಲಿಗೆ ಹೋಗ್ತಾಳ. ಈಕಿ ಅಲ್ಲಿ ಹೋಗ್ತಾಳ ಅಂತಂದ ಮೇಲೆ ಇಲ್ಲಿ ನಾ ಒಬ್ಬವನ ಹಾಕೀನಿ. ಒಬ್ಬವನು ಕೂತ್ಕೊಂಡು ಏನ್ ಮಾಡ್ಲಿ? ಗಡಿಗೆ ತಳ ಬಾರಿಸಲಿ. ಅದೆಲ್ಲ ತಿಳಿಯೋದಲ್ರಿ. ಅವ್ರು ಹೇಳ್ ಬಂದಾರ ಹೇಳಿನಿ. ಪರವ ನೀ ಕಡನ ಬಾ, ನಾ ಮುಂದ್ ಹೋಗ್ತೀನಿ. ನೀ ಮುಂದ್ ಹೋಗು, ಆಕಿ ಹಿಂದ ಬರ್ತಾಳ. ಪರವ, ನಾ ಹೇಳ್ ನೆನಪೈತಿಲ್ಲ? 3 ಸಂಜೆ ಆದ ಕೂಡ್ಲೆ ಮನೆಗೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡು ಮಲಗಕ್ಕ. ಹೇಳ್ತಿಲ್ಲ? ಆಗಲ್ರಿಪ್ಪ, ನೀವೇನ್ ಕಾಳಜಿ ಮಾಡ್ಬ್ಯಾಡ್ರಿ, ನಾ ಎಲ್ಲಾ ನೋಡ್ಕೊಂತೀನಿ. ಮತ್ ನಿನ್ನಂತ ಕೆದಿ ಅಂತಾನೆ ನಿಶ್ಚಿಂತಿಂದ ಹೊರಟೆ ನಾನು. ಗಂಗಾ, ಸೋಮವಾರ ಮಾತ್ರ ಮಡಿ ಬಸವಣ್ಣ ಹಣಕಾಯಿ ಮಾಡ್ಸೋದು ಮಾತ್ರ ಮರಿಬೇಡ. ಸತ್ತುಳು ದೇವ್ರವ. ಆತ್ರಿ, ಹಂಗ ಆಗ್ಲಿ. ನಾ ಬರ್ಲ? ವ್ಯಾಪಾರಕ್ಕೆ ಹೊಂಟೀರಿ? ಇವ್ಯಾಕ ಕೊಡ್ಲಿ ಕೊಡ್ಗೋಲು ಎಂದಿಲ್ದಿಂದ? ಈಗಲ ಕಾಲಮಾನ ಬಾಳ ಕೆಟ್ಟ. ಹಾದಿ ಬಳುಕರು ಬಾ ಜನ. ನಮ್ಮ ಎಚ್ಚರಿಕೆ ನಾವಿರ್ಬೇಕು. ತಿಳಿತಾ? ಬರ್ಲ್ಯಾ? ತಮ್ಮಗುಡ್ರಿಯಾ, ಮನಿ ಕಡೆ ಜಾಕ್ಯಾ? ಏನಂದ್ಯಾ? ಯವ್ವ ಸಾವುಕಾರ್ತಿ, ಹಂಗೆಲ್ಲ ಹಠ ಮಾಡ್ಬಾರ್ದವ್ವ. ಇಲ್ಲ ಪರವ, ಏನ್ ಮಾಡಿದ್ರೆ ಏನೈತಿ? ನಾನ್ ಈ ಮನೆ 4 ಗೋಡೆಯಾಗಿರೋ ತಪ್ಪಿದ್ದಲ್ಲ. ಬಾ ಅಂತ ನನ್ನ ಕಾಡ್ಬೇಡ ಪರವ. ಕುಂತಲ್ಲ ಕುಂತ್ರ ಚಿಂತೆ ಹೆಚ್ಚಾಕೈತ ನನ್ನವ್ವ. ಹೊಚ್ಚಲ ದಾಟಿ ತುಸು ಹೊರಗೋದ್ರ ಮನಸ್ಸು ಹಗರಾಗ್ತೈತಿ. ಇಂದು ಶ್ರಾವಣ ಸೋಮವಾರ, ಮರಡಿ ಬಸವಣ್ಗ ಹಣಕಾಯಿ ಮಾಡಿಸ್ಕೊಂಬರ ನಡಿ. ನಾವಲ್ಲೇ ಅಂತ ಹೇಳಿಲ್ಲ ನಿನ್ಗ? ಯವ್ವ, ನಿನ್ನ ಮನೆತನಕ ಒಳ್ಳೇದಾಗೋದಿದ್ರ ಆ ದೇವ್ರ ದಯದಿಂದನ. ಹಂಗೆಲ್ಲ ಮಾಡ್ಬಾರ್ದ ಯವ್ವ. ನಡಿ, ಒಡವಿ ವಸ್ತ್ರ ಹಾಕೊಂಡು ತಯಾರಾಗು. ಹೆಣ್ಣಿಗೆ ಖರೆ ಬಂದ್ರು ವಸ್ತ್ರ ಒಡವಿ ಅಂದ್ರ ಮಕ್ಕಳ ಅಲ್ಲೇನೆ ಪರವ. ಒಂದು ಕೂಸಿದ್ರ ಬಂಡಿ ಮುಂದಿನ ಬಂಗಾರದ ಕಳಸ ಇದ್ದಂಗ. ಆದ್ರ ಅಂತ ಒಂದು ಕೂಸನ್ನ ಯಾಕೆ ಕರುಣಿಸ್ಲಿಲ್ಲ ಆ ಮರಡಿ ಬಸವಣ್ಣ? ಮಗಳ, ಯಾ ಕಾಲಕ್ಕ ಯಾರ್ಯಾರ್ಗ ಏನೇನು ಕೊಡ್ಬೇಕು ಅನ್ನೋದನ್ನ ಲೆಕ್ಕ ಹಾಕಿಟ್ಟಿರ್ತಾನ ಆ ದೇವ್ರು. ಅವ ಯಾರ ರೂಪದ ಕಾಣಿಸ್ಕೊಂತಾನಂತ ಹೇಳಾಕ್ ಬರೋದಿಲ್ಲ. ಮುಂದಿನ ಶ್ರಾವಣದೊಳಗ ಅವನ ದಯದಿಂದ ನಿನ್ನ ಕೈಯಾಗ ಒಂದು ಕೂಸಿ ಯಾಕೆ ಆಡಬಾರದು? ಹಿಂಗಂದಿ ನಿನ್ನ ಬಾಯಾಗ ಸೇರ್ ಸಕ್ರಿ ಹಾಕ್ಬೇಕು ನೋಡು. ಆತವ, ನಾ ತಯಾರಕ್ಕೇನಿ.
ಆರಾಮಿಲ್ಲೇನ? ಮೈಯಾಗ ಆರಾಮಿಲ್ಲವಾ ಯವ್ವ. ಹ್ಮ್ ಎಲ್ಲಿ ಏನಾತು? ಎಂದು ಇಲ್ಲದಿಂದ ಇದ್ದಕ್ಕಿದ್ದಂಗೆ ಈಟೊಂದ್ ಸಂತೋಷ. ಬಾಳ್ಯ, ನನ್ನ ಜೀವನದಾಗ ಎಂದೂ ಕಂಡಿರೋದ ಕಣ್ಯೋ. ಅಲ್ಲ ಅಂತೂ ನೀನು ಒಡಪಿನಾಗ ಮಾತಾಡೋದ್ ಕಲ್ತಿ ಏನು? ಏನ್ ಕಂಡಿಲಿ ಗೆಳೆಯ? ಏನ್ ಅಂದ, ಏನ್ ಚಂದ. ಕಪ್ಪು ಕಾವಳದಾಗ ಮಿಂಚು ಹೊಡೆದಂಗ ಆತು ಆಕಿ ನೋಡ್ದಾಗ. ರತಿ ರತಿ ಅನ್ನೋದನ್ನ ಕೇಳಿದ್ದಲೆ ನೋಡ್ದಂಗ ಆತಿವತ್ತ. ಒಂದ್ ಅರ್ಗಳಿಗ್ಯಾಗ ಏನ್ ಪರಿ ಆವರಿಸ್ಯಾಳ ನನ್ ಮೈ ಮನಸ್ಸನ. ಮಗಳ ಇಲ್ಲೇ ಅದೇನ? ನಾ ಅಲ್ಲೆಲ್ಲ ಹುಡುಕಾಡ್ಕೊಂಡ್ ಬಂದ್ನಿ. ಆತ ಯವ್ವ ಹಣಕಾಯಿ ಮಾಡ್ಸಿದ್ದ? ಬೇಡ್ಕೊಂಡೇನು ಭೇಷಿಯಾಗಿ ಗಂಡಸ್ ಮಗನ ಕೊಡೋ ಶಿವ ಅಂತ. ಕಂಡನ ನಡಿ. ಹೊಲಕ್ಕ ಹೂ ಕೊಟ್ಟಿರ್ಬೇಕಲ್ಲ ಬಸವಣ್ಣ. ಪರವಾ, ಏನ್ ಮಗಳ? ಕೈ ಮುಗಿದ ಕಣ್ಣು ಮುಚ್ಚೇನಿ. ಕೋಸ ಹಾಲು ಕುಡ್ದಂಗಾತ. ಹಾಲು ಕುಡ್ಕೋಂತ ಹಿಂಗ ನನ್ನ ಸರಿಗೆ ಕೂಡ ಆಟ ಆಡ್ದ. ಏನಾತಂಗಿ? ಘಾತಾತವಾ, ಘಾತಾತು.
ಏನಾತೇಯವ್ವ? ನಾನು ಕೊಳ್ಳಾಗಿನ ಸರಿಗೇನೆ ಇಲ್ಲಬೇ. ಅಯ್ಯೋ ನಮ್ಮವನೇ, ಎಲ್ಲಿ ಹೋತೆ ತಾಯಿ? ಆಗ ತಿಳಿ ಬಂತು. ಸೇರು ಬಂಗಾರದ ಸರಿಗೆವ ಎಲ್ಲ ಹೋತದು. ಪರವ ಸರಿಗೆ ಇಲ್ಲಂತ ಗೊತ್ತಾದ್ರ ಜೀವ ಸಹಿತ ಬಿಡಂಗಿಲ್ಲವ್ವ ನನ್ನ ಸರ್ದಾರ. ಹೌದಯ್ಯವ್ವ, ಕದ್ದೋರ್ ಕೈ ಸೇದ್ ಹೋಗ್ಲಿ, ಅವ್ರ ಮುಖ ಮಣ್ಣಾಗಡಗ್ಲಿ. ಯಾವ ವಾಯ್ದಾಗ ಕದ್ದಿದ್ದಾರ ಯವ್ವ? ಯಾರ ನಿನ್ ಕಲಿಯಕ್ಕ ಬಂದಿದ್ರನಾ ಹುಡುಗಿ? ಯಾರು ಇಲ್ಲಬೇ. ಅಯ್ಯೋ ಶಿವನ, ಊರಾಗ ಗಂಟಿ ಚೌಡರು ಹರಣಿ ಶಿಕಾರ್ಯರು ಬಂದಾರಂತ. ಈಗ ಬ್ಯಾರಿ ಜಾತ್ರಿ. ಪರವ, ಈಗ ನೀನ ಏನಾರ ದಾರಿ ತೋರಿಸ್ಬೇ. ನನ್ನ ಬದುಕಿಸೋದು ನಿನ್ನ ಕೂಡತೆಯವ್ವ. ಏನು ಬೇ ಅತ್ತೆ, ಹಾ, ಚಿಗರಿ ಅಂತ ಕಣ್ಣಾಗ ಚಿಂತಿ ಕಾಣಕತ್ತೈತಲ್ಲ, ಏನಾತು? ಏನಿಲ್ಲ ಹೇಳಲೆ ಹುಡುಗ, ಆಗಬಾರ್ದಾಗ್ಬಿಟ್ಟೈತಿ. ಯತ್ತೆ, ಈ ನಿನ್ ಗಟ್ಟುಳ್ಳ ಅಳಿಯ ಇದ್ದಾಗ ಯಾಕ ಬಿ ಚಿಂತಿ? ಹೇಳಲ್ಲ, ಏನಾತು? ಏನಿಲ್ಲಪ್ಪ, ಮತ್ ನಮ್ ಸಾವುಕಾರ್ತಿದ ಏನಿಲ್ಲ ಹೇಳಪ್ಪ, ಅಂತ ತಲಿ ಹೋಗುವಂತದ್ದೇನಿಲ್ಲ ಹೇಳು. ಏನಾತಂತ ಹೇಳಕ ಹಿಂದ್ ಮುಂದ್ ನೋಡಿದ್ರ ಮತ್ ನಾನ್ ಏನ್ ಕೇಳಿ ಏನ್ ಪ್ರಯೋಜನ? ನಾ ಹೊಂಟೆ. ಏ ತಡಿಯೋ ತಮ್ಮ, ನಮ್ ಸಾವುಕಾರ್ತಿದು ಸರ್ಗಿ ಕಳೆದಾಗಿತ್ತು. ಹ್ಞೂ ಮರಯ್ಯ, ಯಾ ಮಾಯದಾಗ ಯಾರ ಹಾರ್ಸ್ಯಾರೋ ಏನೋ, ಅವ್ರಿಗೆ ಹೆಣ ಬೀಳಿ ಅವ್ರ ಬಾಯಾಗ ಶೆಲ್. ಬೈ ಬ್ಯಾಡ ಬೇ, ಬೈದ್ರೆ ಏನ್ ಬಂದಂಗಾತು? ಅಂದಂಗ ಎಂಥದಿತ್ತು ಬಿ ಸರ್ಗಿ? ಇಷ್ಟ ತಗ್ಲದಿತ್ತೇನಪ್ಪ, ಸೇರ್ ಬಂಗಾರ ಸರ್ಗಿ. ಮೊನ್ನೆರ ದೀಪಾವಳಿಗೆ ಶಟ್ರ್ ಮಾಡಿಸ್ಕೊಟ್ಟಾರ್ಲೆ ಹುಡುಗ. ಯತಿ, ಅಂದಂಗ ನೀ ಬ್ಯಾರೆ ಏನೋ ತಿಳ್ಕೊಳ್ಳುದಿಲ್ಲ ಅಂದ್ರ ನಾವೊಂದ್ ಮಾತು ಹೇಳ್ತೀನಿ ಕೇಳ. ಗಡಾನ್ ಹೇಳೋ ಹುಡುಗ, ಸಾವುಕಾರ್ತಿ ಒಬ್ಬಕಿನ ನಿಂತಾಳ, ಮತ್ ಮಂದಿ ನೋಡ್ರ ಮತ್ತೇನಾರು ತಿಳ್ಕೊಂಡಾರು. ಏನಿಲ್ಲ ಬೇ, ಅಂಥದ ಒಂದ್ ಸರ್ಗಿ ನಾನ ಮಾಡಿಸ್ಕೊಟ್ರ ತಗೋತಾರನ ಕೇಳೆ. ಯಾಕೋ ತಮ್ಮ, ನಿಂದ್ ಏನ್ ಸಂಬಂಧ ಐತಿ ಆಕಿಗೆ ಸರಿಗೆ ಮಾಡಿಸ್ಕೊಡಾಕ? ಹಾ, ಹೋದ್ರ ಬೇಡ ಬೇ, ಸಂಬಂಧ ಇರ್ಲಿಕ್ರೆ ಏನಾತು? ಸರ್ಗಿ ಮಾಡಿಸ್ಕೊಟ್ಮೇಲೆ ಸಂಬಂಧ ಆಕೈತಿ ಅಂತ ತಿಳ್ಕೊಂಡ್ರಾತಪ್ಪ. ಒಬ್ರಿಗೊಬ್ರು ಆಗ್ಲಿಕ್ರ ಹ್ಯಾಂಗ ಬೇ? ಪರವಾ, ಬನ್ನ ತಾಯಿ, ಬನ್ನಿ ಬನ್ನಿ ಬನ್ನಿ. ಹೋಗು ನಡಿಬೇ, ಹೊತ್ತಾತು. ನಡಿ. ಹೊತ್ತು ಮೀದ್ರ ಹೋತು, ಮುತ್ತು ಹೊಡೆದ್ರು ಹೋತ. ಮತ್ ಬರ್ತೀನ ಬೇ ಮನಿ ಕಡೆ, ನೆನಪಿರ್ಲಿ ನನ್ ಮಾತ. ಯವ್ವ ಮಗಳ, ಯಾಕವ್ವ ಹಿಂಗ್ಯಾಕ್ ಕುಂತಿ ಕತ್ಲಾಗ? ಗೊತ್ತಿದ್ದು ಕೇಳ್ತಿಯಲ್ಲ ಪರವ. ಹುಡುಗಿ, ಸರಿಗೆ ಚಿಂತೆ ಮರಿ. ಹ್ಯಾಂಗ್ ಮರಿಲಿ, ನನ್ ಕುತ್ತಿಗೆ ಉರ್ಲಾಗೈತದು. ಗಂಗವ್ವ, ಈಗ ಸರಿಗೆ ಸಿಕ್ಕ್ರೆ ಏನ್ ಮಾಡ್ತಿ? ನೀ ಕೇಳಿದ್ ಕೊಡ್ತೀನಿ ಪರವ, ನೀ ಹೇಳಿದ್ ಮಾಡ್ತೀನಿ. ಈ ಮಾತು ಖರೇನಾ? ಕೈ ಮ್ಯಾಗ ಕೈ ಹಾಕಿ ಹೇಳಕ್ ಹತ್ತಿನಲ್ಲಬೇ. ಎಲ್ಲೈತಿ ಸರ್ಗಿ?
ಹುಡಿ ಹಂತ್ಯಾಕ ಸಿಕ್ಕಿದ್ನಲ್ಲ ನನ್ನ ಅಳಿಯ ಸಂಗ್ಯ ಅವ ಹುಡ್ಕ್ಯಾನ ಅದನ್ನ. ಅವನ ಬಾಳೆವು ಬಂಗಾರ ಆಗ್ಲಿ, ಆದ್ರ ಅದನ್ ಕೊಡಾಕ ಒಂದು ಷರತ್ ಹಾಕ್ಯಾನ. ಏನ್ ಶರತ್ವೆ? ನನ್ ಸರ್ಗಿ ನನಗ್ ಸಿಕ್ಕ್ರೆ ಸಾಕು. ಮಾತ್ ಕೊಟ್ಟಿದಿ, ಹಾ ಅದಕ್ಕ ಹೇಳ್ತೇನು. ನಿನ್ ಸರ್ಗಿ ನಿನಗ್ ಸಿಗ್ಬೇಕು ಅಂದ್ರ ನೀ ಒಂದ್ ರಾತ್ರಿ ಸಂಗ್ಯಾನ್ ಕೂಡ ಕಳಿಬೇಕು. ಏನಂದಿ ಪರವಾ? ನೀ ಆಡೋ ಮಾತು ಇದು? ಸೆರಗ್ ಹಾಸಿ ಸರಿಗೆ ಪಡ್ಕೊಳ್ಳೇನ? ಅದನ್ ಬಿಟ್ರೆ ಬ್ಯಾರಿ ದಾರಿ ಇಲ್ಲ ಮಗಳ. ಹೇಳಿದ್ ನೋಡ, ನನ್ನ ಜೀವ ನಿನ್ನ ಜೀವ, ನನ್ನ ಅಳಿಯನ ಜೀವ, ಈ ಮೂರು ಜೀವ ಉಳಿಬೇಕು ಅಂದ್ರ ನಿನ್ ತಲೆ ಕೆಡ್ಸಾಕ್ ಹತ್ತೀನಿ ಅಂತ ತಿಳ್ಕೊಬೇಡ. ಹುತ್ತಿನಿಂದ ಪಾರಾಗೋ ದಾರಿ ಹೇಳಾಕ್ ಹತ್ತೀನಿ. ಹಾ, ನಿನಗ ಆಣಿ ಮಾಡಿ ಹೇಳ್ತೀನಿ ಮಗಳ, ಈ ವಾಡೆದ್ ಗ್ವಾಡೆ ದಾಟಿ ಈ ಮಾತು ಹೋಗೋದಿಲ್ಲ. ಖರೆ ಹೇಳ, ನಿನಗ್ ಮದುವೆ ಆಗಿ 8 ವರ್ಷ ಆತು. ನಿನಗ ಸಿಗಬೇಕಾದ ಸುಖ ಸಿಕ್ಕೈತೆನಾ? ಕಾಲಗೆರಿಯಿಂದ ತೇಲಿ ಕೂದಲ ತನಕ ಶೆಟ್ರು ಬಂಗಾರದಾಗ ಮುಚ್ಚಿಟ್ಟಾರ ನಿನ್ನ. ಬಂಗಾರ ಬೈಕಿ ತಿರ್ಸ್ತತಿ. ಮಗಳ, ಹೆಣ್ಣಿನ ಮನಸ್ನ ಹೆಣ್ಣ ತಿಳ್ಕೊಳಕ್ ಸಾಧ್ಯ. ಅದಕ್ಕ ಹೇಳ್ತೇನ, ಅನ್ನ. ಸಂಗ್ಯಾ ವಯಸ್ಸಿನ ಹುಡುಗ ಮನಸ್ಸು ಮಾಡ್ಯಾನ. ಒಮ್ಮೆ ನೀ ಯಾಕೆ ದೊಡ್ಡ ಮನಸ್ಸು ಮಾಡಬಾರ್ದ? ಏನ್ ಬೇ?
ಸಂಗ್ಯಾ ನನ್ ಸರಿಗೆ ನನಗ್ ಕೊಟ್ಬಿಡು. ಭಾರಿ ಅವಸರದ ಹೆಂಗ್ಸ ಈಕಿ. ಬೆಳಕಿರ್ಲಿ ಗಂಗಾ. ನನಗ್ ನಾಚಿಕೆ ಆಕೈತಿ. ಇದರಾಗ ನಾಚಿಕೆ ಏನ್ ಬಂತು ಗಂಗಾ? ಕತ್ತಲ್ದಾಗ ಹೂ ಮೂಸಬಹುದು, ವಾಸನೆ ಹಿಡಿಬಹುದು. ಆದ್ರ ಆ ಹೂವಿನ ಚಂದ, ಬಣ್ಣ ಬಣ್ಣದ ಪಕಡಿ, ಅದನ್ನೆಲ್ಲ ಬೆಳಕನಾಗ ನೋಡ್ಬೇಕು, ಬೆಳಕನಾಗ ನೋಡ್ಬೇಕು ಗಂಗಾ. ಕದಾ ತೆಗಿ ಗಂಗಾ. ಬೇಡ
ಬೇಡ ಸಂಗ್ಯಾ, ಬೇಡ. ಯಾಕ ಗಂಗಾ? ನಾ ಹೇಳ್ತೀನಿ, ಬಂದಾರಿಲಿ ಹೋಗ್ಬಿಡು. ಹಂಗೆಲ್ಲ ಬರಿಗೈಲೆ ಹೋಗವಲ್ಲನ. ಸರಿಗೆ ಸಲುವಾಗಿ ನಾ ಅಂದ ನಿನ್ನ ಕೂಡ ಸರಿಗೆ ಮಾಡ್ದೆ. ಸರಿಗೆ ಸಿಕ್ತು, ಅಲ್ಲಿಗ ಮಾತು ಮುಗೀತು. ನಾನ್ ಬಂದದ್ದು ಅದಕ್ಕಲ್ಲ ಗಂಗಾ. ಹಂಗಾರ ಮತ್ತೆ ಅದಕ್ಕ? ನಿನ್ ಸರಿಗೆ ನಿನ್ಗೆ ಕೊಟ್ಟೆ, ಆದ್ರೆ ನನ್ ಕಡ್ಗ ಇಲ್ಲೇ ಮಾರ್ತ್ ಬಿಟ್ಟೇನಿ. ಕಡ್ಗ? ಅಯ್ಯೋ ದೇವ್ರ. ಹೌದು, ಅದನ್ನ ಒಯ್ಯಾಕ ಬಂದಿನೀಗ. ಆದ್ರೀಗ ಅದ್ ನನ್ ಬಲ್ಲಿಲ್ಲ. ಮತ್ತೆಲ್ಲ ಐತೀಗ? ಭಾವ್ಯಾಗ ಚೆಲ್ಬಿಟ್ಟೆ ಸಂಗ್ಯಾ, ಅರ್ಲಿ ಆದಿತ್ತು ಅಂತ. ಭಾವ್ಯಾಗ? ಛೇ 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 ಛೇ, ನನ್ ಕಾಲ ಕಡ್ದಂಗ್ ಮಾಡ್ದಿಲ್ಲ. ನಾ ಏನ್ ಮಾಡ್ಲಿ? ಬ್ಯಾರೆ ದಾರಿದ್ದಿಲ್ಲ. ಅದು ಬೇಕಾ ನನ್ಗ. ಇಲ್ಲದನ್ನ ಎಲ್ಲಿಂದ ತಂದ್ಕೊಡ್ಲಿ? ಹಂಗಾರ ಇರೋದನ್ನಾರ ಕೊಡು. ಕಾಡ್ಬೇಡ ಸಂಗ್ಯಾ, ನನ್ ಬಲ್ಲಿ ಇರೋದನ್ನೆಲ್ಲ ಅಂದ ಕೊಟ್ಟಿನಲ್ಲ ನಿನಗ. ಇನ್ನೊಮ್ಮೆ ಒಮ್ಮೆ ನಾಳೆಯಿಂದ ನಾ ವಾಡಿ ಕಡೆ ತಲೆ ಮಾಡಿ ಮಲ್ಗೋದಿಲ್ಲ. ಗಂಗಾ, ಬೇಡ. ಕಥಾ ತೆಗಿತೀಯೋ ಇಲ್ಲೋ? ಹಂಗಾರ ಈ ಕಥಾ ತೆಗುದಿಲ್ಲ ಅಂದಿ? ಹಸುವಾಗೈತಿ ಗಂಗಾ. ಉಳುಕ್ಲ ಬೆಳಕ್ಲ ಉಂಡ್ ಹೋಗ್ತೀಯ? ಹಳಸಿದ್ರು ನಿನ್ ಕೈ ಕುಂಡ್ರಲ್ಲಿ. ಸಂಗ್ಯಾ, ಬಾಗಲ್ ಪಡಿ ಉಣ್ಕಿ. ನೀ ಗಡನ್ ಹೇಳು, ಎತ್ತಲ್ ಕಡೆಯಿಂದ ಓಡೋಗು. ನಾನ್ ಗಂಡ್ಸದೀನಿ, ಹಿಂಗೆಲ್ಲ ಓಡೋಗದಂತ್ರ ಹಠ ಮಾಡ್ಬೇಡ ಸಂಗ್ಯಾ. ಮೈ ಮ್ಯಾಗ ಕಾಬ್ರೆ ಇಟ್ಕೋತುಸು. ಇದಿಬ್ಬರದು ಅವ್ರು ಹೋಗೋ ಪರಿಸ್ಥಿತಿ. ಹೇಳು. ಯಾಕೆ ಇಷ್ಟ ತಡ ಮಾಡಿದ ಕೆಳ ತೆಗಿಯಕ? ದೌಡ್ ತೆಗಿಯಕ್ಕಾಗದಲ್ಲ? ನಾ ಉಣ್ಣಕ್ ಕುಂತಿದ್ನಿ. ಉಣ್ಣಾಕ್ ಕುಂತಿದ್ಯೋ ಏನು ಉಣಸಾಕತ್ತಿದ್ಯಾ? ಸುಳ್ಳು ಬೊಗಳ್ತೀಯನಲೇ ಸೂಳಿ ಅಂತಕ್ಯ. ಯಾರಮ್ಮ ಹೇಳು, ಎಲ್ಲದ ನಿನ್ನ ಮಿಂಡ? ನಾಲಿಗೆ ಮ್ಯಾಗ ಹುಳ ಬಿದ್ದಾವು ಹಿಂಗೆಲ್ಲ ಮಾತಾಡಿದ್ರ. ನಿನ್ನ ಹಣಿ ಮ್ಯಾಗ ಈ ಗೊತ್ತಿಲ್ಲ. ಬೀಳಿಸ್ಕೊಂಡು ನಿನ್ನ ಮಕ್ಕಳ ಹೇಳ್ತೈತಿ ನೀ ತಪ್ಪು ಮಾಡಿದಿ ಅಂತ. ಮತ್ ನನಗ ಬಾಯಿ ಬೆಳಿತೀನಲೇ ಬಡಿವರ್ಗಿಸ್ತಿ. ಏನ ಬರ್ಯೋ ತುಡುಗ ನಡೆದಾನೆ. ಬಿಡಬೇಡ, ಹಿಡ್ಕೋ ಅವನವನು, ಹಿಡ್ಕೋ. ಪಾರಾಗ್ ಹೋದ ಹಲ್ಕಟ್ ಸೊಳೆ ಮಗ, ಗುರ್ತ ಸಿಗ್ಲಿಲ್ಲ. ಗುರ್ತು ಸಿಗದ ಏನ್ ಮಾಡ್ತೋ ಎಣ್ಣ? ಪಟಕ ಐತಲ್ಲ ಪಟಕ. ಎಲ್ಲ ಇವನ ಮ್ಯಾಲಿನ ಮನಿ ಸಂಖ್ಯೆ ಅಂದಿದು. ರಂಡಿ ಎಣ್ಣ 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 ಬೇಡ ಎಣ್ಣ ಎಣ್ಣ ಬೇಡ ಬೇಡ. ಇಕ್ಕಿನ ಮುಗಿಸೇ ಬಿಡೋನು. ಎಣ್ಣ ನಮ್ಮನ್ನ
ಮಕ್ಕಳಂಗ್ ನೋಡ್ಕೊಂಡಳಕ್ಕೆ. ಹೌದಣ್ಣ, ತಾಯಿ ಸುಖ ಕಾಡ್ದ ನಮಗ ಮತ್ತ ತಾಯಿ ಪ್ರೀತಿ ತಂದು ಕೊಟ್ಟಾಕ ಪಾಯ್ಕಿ. ಏನಂದಿ? ನಮ್ಮ ಮನಿ ಮರ್ಯಾದೆ ಮಣ್ಣು ಗುಡಿಸ್ತಕ್ಕಿನ ಹಂಗ ಬಿಡು ಅಂದಿ ಹಾದರ್ಲಕ್ಕಿನ? ಅಣ್ಣ ಸ್ವಲ್ಪ ವಿಚಾರ ಮಾಡು, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡ್ಬೇಡ. ಆಕೆ ಮಾಡಿದ್ದನ್ನ ಆಕೆ ಕುಂತಾಳ. ಹೌದಣ್ಣ, ತಮ್ಮ ಹೇಳೋ ಮಾತು ಖರೆ ಐತಿ. ದೇವರು ಆಕಿಗೆ ದುರ್ಬುದ್ಧಿ ಯಾಕೆ ಕೊಟ್ನೋ ಏನು, ದೇವರು ಆಕಿಗೆ ಶಿಕ್ಷೆ ಕೊಡ್ಲಿಪ್ಪ. ನೀ ಸುಮ್ ನಿಂತು ಬಿಡಿ ಅಣ್ಣ, ನೀ ಸುಮ್ ನಿಂತು ಬಿಡು. ಹೌದಣ್ಣ. ತಿಂಡಿ ಬಿಟ್ಟು ದನಕ ತುರಿಸ್ಲಿಲ್ಲ ಅಂದ್ರ ಕಂಡಲ್ಲೇ ಮೈ ತಿಕ್ಕೊಂಡು ತನ್ನ ತಿಂಡಿ ತೀರಿಸ್ಕೊಂತ. ಛೇ, ಈಕಿನ ಕಡದು ಎಂಥ ತಪ್ಪು ಮಾಡಿಬಿಡ್ತಿದ್ನಲ್ಲ ನಾನು. ಹೌದು, ನಾನು ಆಕೆ ಕೊಡಬೇಕಾದ ಸುಖಾನ ಕೊಡ್ಲಿಲ್ಲ. ಆಕಿ ಎದಿ ಅಳಲ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಹೋಗು, ಎಲ್ಲಾರ ಬದುಕು. ಬೇಡ್ರಿ, ಹಂಗ ಬಿಡ್ಬೇಡ್ರಿ. ನನ್ನ ಕಡ್ದೋಗಿರಿ ನನ್ ಚಣ್ಣ. ಚೂರು ಮಾಡಿ ಹದ್ದು ನಾಯಿಗಳಿಗೆ ಚರಗ ಚೆಲ್ರಿ. ಹಂಗ ಬಿಡ್ಬೇಡ್ರಿ ನನ್ನ. ತಮ್ಮ ಹುಡ್ರಿಯ, ನಾಳೆ ಮುಂಜಾನೆ ಬಂಡಿ ಕಟ್ಕೊಂಡು ಹೋಗಿ ಈಕಿನ ತವ್ರ ಮನೆ ಬಿಟ್ಟು ಬಂದ್ಬಿಡಿ. ಅಂದವ ತಪ್ಪಿಸ್ಕೊಂಡು ಹೋಗದಿದ್ರು ಎಲ್ಲಿ ಹೊಕ್ಕನವ? ಅವನ ಕಾಲರ ಎಷ್ಟು ಓಡ್ಯಾವು, ಅವನ್ ತಲೆಯರ ಎಷ್ಟು ಓಡಿತು. ಅವೆರಡು ನಮ್ಮ ಕೈಯಾಗದಾವ್. ಹೆಂಗ್ ಗಂಟು ಬಿದ್ನು ಅಂತವ. ಇದರಾಗ ಏನಾರ ಆ ಪರವನು ಮಸ್ಲತ್ತೈತೇನೋ ಅಂತ. ಇರೋದ ಏನು? ಆಕಿ ಸ್ವಾದ್ರಳೆ ಅವ. ಅತ್ತೆ ಅಳ ಇಬ್ಬರನ್ನು ಹೆಡ್ಮುರ್ಗಿ ಕಟ್ಬೇಕು. ಹೆಂಗಾರ ಮಾಡಿ ಸಂಖ್ಯಾನ ಹುಡುಕಿ ತೆಗಿಬೇಕು. ಕುಡುಕ್ ಮಾರಪ್ಪನ ಹಿಡಿದ್ರೆ ಕೆಲ್ಸ ಆಕೈತಿನ? ಗನ ಬೆರಕಿ ಮಗವ, ನಮ್ಮನ ಹಾದಿ ತಪ್ಸೋ ಬೈಕಿ. ಹಂಗಾರ ಹೆಂಗ್ ಅಂತ ಸಂಖ್ಯಾನ ಹಿಡಿಯೋದು? ಐತಿ ಒಂದು ಮುಗ್ದಾಣ. ಅದನ್ನ ಗಟ್ಟಿ ಹಿಡಿದು ಎಳೆದ್ರೆ ಸಾಕು, ಆ ಸಂಖ್ಯಾ ತಪ್ಪಿಸ್ಕೊಳಕ ಸಾಧ್ಯಲ್ಲ. ಇಲ್ಲಿ ಬಾಳೆ ಇರ್ತಾನ ಗೊತ್ತಿಲ್ರಿ. ನೀ ಬಾಳ್ಯ ಅನ್ನೋದು ನಮಗ್ ಗೊತ್ತೈತಿ, ಸಂಜ್ಞಾನಿ ಗೆಳೆಯ ಅನ್ನೋದು ನಮಗ್ ಗೊತ್ತೈತಿ. ನಾವ್ಯಾರು ಅಂತ ನಿನಗ್ ಗೊತ್ತಾತ? ಗೊತ್ತೈತ್ರಿ. ಇಲ್ರಿ, ನಾ ಈ ಊರವನೇ ಅಲ್ರಿ. ಲೇ ಡೋಕಾರ್ ನನ್ನ ಮಗನ, ನೀ ಇದ ಊರವ ಹಾಕಿಲಿ. ನಾವ್ ಹೇಳ್ದಂಗ್ ಕೇಳಿದ್ರಲೇ? ಹಾ, ಕೇಳ್ತೀನ್ರಿ, ನೀವ್ ಹೇಳ್ರಿ. ಲೇ, ಈ ಕಿವಿಲೆ ಕೆಳ ಕಿವಿಲೆ ಬಿಡುದಲ್ಲೇ. ನಾವ್ ಹೇಳಿದ ಕೆಲ್ಸ ಮಾಡ್ತೀಯ? ಆಗುವಂಗಿದ್ರ ಮಾಡ್ತೇನ್ರಿ. ಯಾರ ಕೈಲಿ ಏನಾಗತ್ತ ಅನ್ನೋದು ಗೊತ್ತಿದ್ದ ಇಲ್ಲಿಗೆ ಬಂದೇವ್ ನಾವು. ನಾವ್ ಹೇಳಿದಂಗ ಮಾಡಿದ್ರ ನೀವು ಹೊಸ ಮನುಷ್ಯ ಹಾಕಿ, ಇಲ್ಲ ಅಂದ್ರ ಹಿಂಗ ಹೊಳಿ ಪಾಲಕ್ಕಿ. ಆತ್ರಪ್ಪ, ನೀವ್ ಹೇಳ್ದಂಗ್ ಕೇಳ್ತೀನಿ. ಹಿಂಗ್ ಬಾ ದಾರಿಗೆ. ನೋಡ್ಪ ಬಾಳಣ್ಣ, ನಿನಗ 10 ಎಕರೆ ಹೊಲ ಹಸ್ತೆ, ಹೊಸದೊಂದು ಮನೇನು ಕೊಡಿಸ್ತೀವಿ.
ಮತ್ತ ಮ್ಯಾಗ 100 ರೂಪಾಯಿ ಇನಾಮ ಕೊಡ್ತೀವಿ. ಸಂಜ್ಞಾನ ನಮಗ್ ಹಿಡಿದು ಕೊಟ್ರ ಏನಂದ್ರಿ? ಮೊದ್ಲು 3 ಮಾತು ಬೇಷ್ ಮಾತಾಡಿದ್ರಿ, ಆದ್ರೆ ಕಡಿ ಮಾತು ಎದಿ ಮ್ಯಾಲ ಬರಿ ಹಾಕ್ದಂಗ. ಸಂಖ್ಯಾ ನನ್ನ ಜೀವದ ಗೆಳೆಯಾರ್ರಿ. ಅವನ್ ಜೀವದ ಕೂಡ ಆಟ ಆಡೋದು ಅಂದ್ರ ನನ್ನ ಮನ ಒಪ್ಪೋದಿಲ್ರಿ, ಒಪ್ಪೋದಿಲ್ಲ. ಬ್ಯಾಡ್ರಿ, ನೀವು ಬೇಡ, ನಿಮ್ಮ ಹೊಲ ಮನಿನೂ ಬೇಡ. ಆ ತಂಗಾರ ನಿನ್ನ ಜೀವದ ಗೆಳೆಯನು ನೀನು ಅದಂಗ್ ಬದುಕ್ತಿರೋ ನೋಡ್ಕೋತೀವಿ. ವಿಚಾರ ಮಾಡಿ ತಿಳಿಸು. ಗೆಳೆಯ, ಗೆಳೆಯ, ಯಾಕೋ ಬಾಳ ಹೈರಾಣದಂಗದಿ. ಜರ ಕುಂದ್ರ ದಣ್ಣು ಆರಿಸ್ಕೊಳ್ಳಿ ಅಂತಿ. ಸಂಗ್ಯಾ, ಗೆಳೆಯ, ಹುಲಿ ಮಲಗೈತಿ,
ಇದನ್ನ ಎಬ್ಬಿಸಿ ಓಡಿಸಾಡಿ ಬ್ಯಾಟಿ ಆಡ್ಬೇಕು. ಬಾಳ್ಯ ಬಾ. ಬಾಳ್ಯ, ರೊಟ್ಟಿ ಋಣ ಚಟ್ಟಿ ಋಣ ಬೇಷ್ ತೀರ್ತಿಯಲ್ಲೋ. ಸವಿ ಸವಿ ಮಾತಾಡಿ ಸಾವಿನ ಮನೆ ಕರ್ಕೊಂಡು ಬಂದಿ. ಲೇ ಭಂಡ ಸುಳೆ ಮಗನ, ಅವತ್ತು ಗಾಡಿ ಹಾರಿ ತಪ್ಪಿಸ್ಕೊಂಡು ಹೋಗಿದ್ದಲ್ಲ, ಇಂದ ಹಾರಲೇ ಮಗನ ಈ ಕಲ್ಲು ಗಾಡಿನ. ಹೆಂಗ್ ತಪ್ಪಿಸ್ಕೊಂತೀವ? ತಪ್ಪಿಸ್ಕೊರಲೇ. ಇದ ಮಾರಿಗೆಲ್ಲ ನನ್ನ ಗಂಗೆ ಮನಸ್ಸೋತದ್ದು, ಇರುವ ತುಟಿ ಎಲ್ಲ ಗಂಗಿಗೆ ಮುತ್ತು ಕೊಟ್ಟದ್ದು. ತಪ್ಪಾತು, ನನ್ನಿಂದ ದೊಡ್ಡ ತಪ್ಪಾತು. ನನ್ನನ್ನ ನಿಮ್ ಕಡಿತಮ್ಮ ಅಂತ ತಿಳ್ಕೊಂಡು ಕ್ಷಮಿಸ್ಬಿಟ್ರಿ. ಕ್ಷಮಿಸ್ಬೇಕಾ? ಇವ ಕೈಯೆಲ್ಲ ಗಂಗೆ ಮುಟ್ಟಿದ್ದು. ಯುವ ಕಾಲೆಲ್ಲ ನಮ್ಮ ಮನೆಯ ಪವಿತ್ರ ಮಾಡಿದ್ದು. ಇವ ಕಾಲೆಲ್ಲ ನಮ್ಮ ಮನ್ಯಾಗ ಹೊಕ್ಕ ಹಾದ್ರ ಮಾಡಿದ್ದು. ಇದ ಕೈಯೆಲ್ಲ ಅತ್ತಿಗೆಮ್ಮನ ಮುಟ್ಟಿದ್ದು. ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನನ್ನನ್ನು ಕ್ಷಮಿಸ್ಬಿಡು. ಈ ಕೈಗತ್ತಿದ ಪಾಪ ಎಲ್ಲವನ್ನು ಗುಡ್ಡಕ್ಕೆ ಹೋಗಿ ಎಣಗೊಂಡದಾಗ 100 ಸರ್ತಿ ತೊಳೆದ್ರು ಕೈಗೆ ಹತ್ತಿದ ಈ ಪಾಪದ ಕಲಿ ಹೋಗುದಿಲ್ಲೋ ಗೆಳೆಯ, ಹೋಗುದಿಲ್ಲೋ. ನಾ ದೊಡ್ಡ ತಪ್ಪು ಮಾಡಿದ್ನೋ, ನಾ ದ್ರೋಹ ಮಾಡಿದ್ನೋ. ಸಂಜ್ಞಾನ ಕೊಲೆ ಆಪಾದನೆ ಮೇರೆಗೆ ವೀರಣ್ಣ ಶೆಟ್ಟಿಗೆ ಮರಣದಂಡನೆಯನ್ನು, ವಿರೂಪಾಕ್ಷಿ ಮತ್ತು ಬಸವಂತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ.